ಎಲ್ಲರಿಗೂ ನಮಸ್ಕಾರ. ಇದು ಸೆನ್ಸೆಕ್ಸ್ ಟ್ರೇಡ್ 85,000 ಪುಟ್ 9 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ. 200 ಪಾಯಿಂಟ್ಸ್ ರಿವಾರ್ಡ್ ಇರೋದು. 1:20 ರಿಸ್ಕ್ ರಿವಾರ್ಡ್ ರೇಷಿಯೋ. ಸುಮಾರು ಜನರು ಕಾಲ್ ಮಾಡ್ತಾ ಇರ್ತಾರೆ, ಸೆನ್ಸೆಕ್ಸ್ ಅಲ್ಲಿ 30 to 40 ಪಾಯಿಂಟ್ಸ್ ಈಸಿಯಾಗಿ ಮೊಮೆಂಟಮ್ ಆಗ್ಬಿಡುತ್ತೆ, ಲಾಸಸ್ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಒಂದೇ ಹೇಳ್ತೀನಿ ನೋಡಿ, ನಾನು ಈ ಒಂದು ಸೋಷಿಯಲ್ ಪ್ಲಾಟ್ಫಾರ್ಮ್ಗೆ ಬಂದುಬಿಟ್ಟು 2 years ಆಗ್ತಿರೋದು. ಐ ಥಿಂಕ್ 2 years ಇಂದ ನಾನು ಯಾವಾಗಾದ್ರೂ ಟ್ರೇಡ್ ಮಾಡೋದಾದ್ರೆ ನನ್ನ ಒಂದು ಟ್ರೇಡಿಂಗ್ ಅಲ್ಲಿ 10 to 15 ಪಾಯಿಂಟ್ಸ್ ಅಷ್ಟೇ ಇರೋದು. ಸೊ ತುಂಬಾ ಅಂತಂದ್ರೆ 15 ಪಾಯಿಂಟ್ಸ್ ಇರುತ್ತೆ. ಯಾವಾಗೂ ನಾನು 10 to 12 ಪಾಯಿಂಟ್ಸ್ ಅಲ್ಲಿ ಆವರೇಜ್ ಆಗಿ ಟ್ರೇಡ್ ಮಾಡ್ತಾ ಇರ್ತೀನಿ. ಸೊ ಮಿನಿಮಮ್ 1:3 ದಿನ 100 ಪಾಯಿಂಟ್ಸ್ ಬುಕ್ ಮಾಡ್ತಾ ಇರ್ತೀನಿ. ಇವಾಗೂ ಸಹ ನೋಡಿ, ಜಸ್ಟ್ 9 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಟಿರೋದು ಸೆನ್ಸೆಕ್ಸ್ ಅಲ್ಲಿ. ನಿಮ್ಗೂ ಸಹ ಗೊತ್ತು, ಕ್ಯಾಂಡಲ್ಸ್ ತುಂಬಾ ದೊಡ್ಡದಾಗಿ ಬರುತ್ತೆ. ಆದ್ರೆ ಪ್ರಾಪರ್ ಸ್ಟಾಪ್ ಲಾಸ್ ನಾವು ಇಟ್ಕೋಬಹುದು. ನಮಗೆ ನಮ್ಮ ಹತ್ರ ಒಂದು ಪ್ರಾಪರ್ ಟೆಕ್ನಿಕಲ್ ಅನಾಲಿಸಿಸ್ ನಾವು ಮಾಡ್ಬೇಕಷ್ಟೇ. ಅದನ್ನ ನಾನು ಹೇಳ್ಕೊಡ್ತೀನಿ. ನನ್ನ ಸ್ಟೂಡೆಂಟ್ಸ್ ಸಹ ಈಗ 1:3 ಈಸಿಯಾಗಿ ಬುಕ್ ಮಾಡ್ತಾರೆ. ಸೇಮ್ ರಿಸ್ಕ್ ರಿವಾರ್ಡ್ ರೇಷಿಯೋಲಿ ಟ್ರೇಡ್ ಮಾಡ್ತಾ ಇದ್ದಾರೆ. ಜಸ್ಟ್ 10 to 12 ಪಾಯಿಂಟ್ಸ್ ಅಲ್ಲಿ ಸ್ಟಾಪ್ ಲಾಸ್ ಅಲ್ಲಿ ಟ್ರೇಡ್ ಮಾಡ್ತಾರೆ ನನ್ನ ಸ್ಟೂಡೆಂಟ್ಸ್ ಸಹ. ಅಂಡ್ ಲಾಸ್ಟ್ 1 week ಇಂದ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ, ಸ್ವಲ್ಪ ಬಿಸಿ ಆಗಿದ್ದೀನಿ ಆಕ್ಚುಲಿ. ನೆಕ್ಸ್ಟ್ ವೀಕ್ ಅಲ್ಲಿ ನನಗೆ ಟ್ಯೂಸ್ಡೇ ಸಮ್ ಪ್ರೋಗ್ರಾಮ್ ಇದೆ. ಓಕೆ, ವೆನ್ಸ್ಡೇ ಇಂದ ಫ್ರೀ ಆಗ್ತೀನಿ, ಆವಾಗಿಂದ ನಿಮಗೆ ಡೈಲಿ ವಿಡಿಯೋಸ್ ಬರುತ್ತೆ. ಓಕೆ, ಅಂಟಿಲ್ ದಟ್ ಸ್ವಲ್ಪ ಬ್ಯುಸಿಯಾಗೇ ಇರ್ತೀನಿ. ಸೊ ಈ ಒಂದು ಟ್ರೇಡು ಸಹ ನಾನು ಬುಕ್ ಮಾಡಿರೋದು 100 ಪಾಯಿಂಟ್ಸ್ ಅಷ್ಟೇ. ಮತ್ತೆ ಒಂದು ಎಮರ್ಜೆನ್ಸಿ ಕಾಲ್ ಬಂತು, ನಾನು ಶ್ರೀಲಕ್ಷ್ಮಿ ಇಬ್ರು ಹೋಗಿದ್ವಿ, ಕರ್ಕೊಂಡು ಬಂದ್ವಿ ಸೊ ರಿಲೇಟಿವ್ಸ್ನ. ಓಕೆ, ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಓಕೆ, ನೋಡ್ಕೊಂಡು ಮಾಡ್ಕೋಬೇಕು. ಸೊ ಈವನ್ 100 ಪಾಯಿಂಟ್ಸ್ ಬುಕ್ ಮಾಡಿರೋದು. ಕಾಲ್ ಬಂತು, 100 ಪಾಯಿಂಟ್ಸ್ ಬುಕ್ ಮಾಡಿಬಿಟ್ಟು ಹೋಗೋಣ ಅಂತ ವೇಟ್ ಮಾಡಿದೆ. 100 ಪಾಯಿಂಟ್ಸ್ ಬುಕ್ ಮಾಡಿಬಿಟ್ಟು ಹೋಗಿರೋದು. ಈವನ್ ಈ ಒಂದು ಟ್ರೇಡ್ 200 ಪಾಯಿಂಟ್ಸ್ ಸಹ ಮೊಮೆಂಟಮ್ ಬಂದಿದೆ, ಅದು ನಿಮಗೂ ಸಹ ಗೊತ್ತಾಗುತ್ತೆ. ಟ್ರೇಡರ್ಸ್ ನೀವು ನೋಡಬಹುದು, ಟಾರ್ಗೆಟ್ 200 ಪಾಯಿಂಟ್ಸ್ ಸಹ ಹೋಗಿದೆ. ಸೊ ನಾನು ಮತ್ತೆ ಶ್ರೀಲಕ್ಷ್ಮಿ ಇಬ್ರು ಹೋಗಿದ್ವಿ. ಆಚೆ ಸ್ವಲ್ಪ ಬ್ಯುಸಿ ಆಗಿದ್ದೆ, ಯಾರೋ ಬಂದಿದ್ರು, ಹಾಗಾಗಿ ಯಾವ ರೀತಿ ಅಂತ ಈಗ ನೋಡಿ 100 ಪಾಯಿಂಟ್ಸ್ ನ ಫಿಕ್ಸ್ ಮಾಡಿದ್ದೀನಿ. ಈವನ್ ಅಲ್ಲಿಂದ ಒಂದು ರೆಡ್ ಕಲರ್ ಕ್ಯಾಂಡಲ್ ಬಂತು. ಆದ್ರೆ ನನಗೆ ಒಂದೇ ಕ್ಲಾರಿಟಿ ಇತ್ತು, ಇದು ಖಂಡಿತ 200 ಪಾಯಿಂಟ್ಸ್ ಹೋಗ್ಬೇಕು, 100 ಪಾಯಿಂಟ್ಸ್ ಮಿನಿಮಮ್ ಹೋಗ್ಬೇಕು ಅಂತ ಇತ್ತು. ಸೊ ಹಾಗಾಗಿ ಹೋಲ್ಡ್ ಮಾಡಿದೆ. ಈ ರೀತಿ ಒಂದು ದೊಡ್ಡ ರೆಡ್ ಕಲರ್ ಕ್ಯಾಂಡಲ್ ಬಂದ್ರೆ ಸುಮಾರು ಜನರು ಎಕ್ಸಿಟ್ ಆಗ್ಬಿಡ್ತಾರೆ. ಆದ್ರೆ ನನ್ನ ಬಗ್ಗೆ ನಿಮಗೂ ಸಹ ಗೊತ್ತು ಎಷ್ಟು ತಾಳ್ಮೆ ಇದೆ ಅಂತ. ನನಗೆ ಟಾರ್ಗೆಟ್ ಹಿಟ್ಟಾಯಿತು, ಬುಕ್ ಮಾಡಿಕೊಂಡೆ. ಥ್ಯಾಂಕ್ ಯು.